ತುಮಕೂರಿನಲ್ಲಿ ಏಪ್ರಿಲ್ 8ರಂದು ಡಿಸಿ ಜನಸಂಪರ್ಕ ಸಭೆ. ಲೈಬ್ರರಿಯಲ್ಲಿ ಸಿದ್ಧತೆ ಪರಿಶೀಲಿಸಿದ ಡಿಸಿ ಶುಭ ಕಲ್ಯಾಣ. ಜನರ ಸಮಸ್ಯೆಗಳನ್ನ ಆಲಿಸಲು ಡಿಸಿ ಶುಭ ಕಲ್ಯಾಣ್ ಜನಸಂಪರ್ಕ ಸಭೆಯನ್ನ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದು, ಈಗಾಗಲೇ ಹಲವು ತಾಲೂಕುಗಳಿಗೆ ಡಿಸಿ ಭೇಟಿಯನ್ನ ನೀಡಿ ಜನಸಂಪರ್ಕ ಸಭೆಯನ್ನ ನಡೆಸಿದ್ರು. ಇದೀಗ ತುಮಕೂರು ನಗರದಲ್ಲಿ ಏಪ್ರಿಲ್ 8ರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ನಡೆಸಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದ್ದು, ಇಂದು ಸಭೆಯ ಪೂರ್ವ ಸಿದ್ಧತೆಯನ್ನ ಪರಿಶೀಲಿಸಲು ನಗರದ ಕೇಂದ್ರ ಗ್ರಂಥಾಲಯಕ್ಕೆ ಡಿಸಿ ಭೇಟಿಯನ್ನ ನೀಡಿ ಸಿದ್ಧತೆಯನ್ನ ಪರಿಶೀಲನೆ ನಡೆಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್, ನಾವು ಈಗಾಗಲೇ ಯಶಸ್ವಿಯಾಗಿ 9 ತಾಲೂಕುಗಳಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಿದ್ದೇವೆ. ಸುಮಾರು 2500ಕ್ಕೂ ಹೆಚ್ಚು ಸಮಸ್ಯೆಗಳ ಬಗ್ಗೆ ಅರ್ಜಿಗಳು ಬಂದಿವೆ. ಅವುಗಳನ್ನ ಇತ್ಯರ್ಥಪಡಿಸಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇವೆ. ಇನ್ನು ಇದೇ ತಿಂಗಳ 8ರಂದು ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ತುಮಕೂರು ಕೇಂದ್ರ ಗ್ರಂಥಾಲಯದಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಲಿದೆ. ಸಭೆಯಲ್ಲಿ ಎಲ್ಲಾ ವರ್ಗದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಜರಾಗ್ತಾರೆ. ಜನರು ಖುದ್ದಾಗಿ ಬಂದು ತಮ್ಮ ಅಹವಾಲನ್ನ ಸಲ್ಲಿಸಿ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಜನಸ್ಪಂದನ ಸಭೆ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ತುಮಕೂರಿನಲ್ಲಿ ಯಾವಾಗ ಎಷ್ಟು ಅರ್ಜಿಗಳು ಬಂದಿದೆ, ಏನು? 8ನೇ ತಾರೀಕು ಏಪ್ರಿಲ್ 8ನೇ ತಾರೀಕು ಬುಧವಾರ ತುಮಕೂರು ಲೈಬ್ರರಿ ಮೀಟಿಂಗ್ ಹಾಲಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನೇತೃತ್ವದಲ್ಲಿ ಮತ್ತು ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ಆಯೋಜನೆ ಆಗಿದೆ. ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರು ಅವರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ತಾವು ಖುದ್ದಾಗಿ ಬಂದು ಸನ್ಮಾನ್ಯ ಸಚಿವರ ಹತ್ರ ತಾವು ಕೊಡ್ಬೋದು. ಈಗಾಗಲೇ ಜಿಲ್ಲೆಯಲ್ಲಿ 9 ತಾಲೂಕಲ್ಲಿ ನಾವು ಜನಸಂಪರ್ಕ ಸಭೆ ಮಾಡಿದ್ದೀವಿ. ಕೆಲವು ಕಡೆ PHC ಹಂತದಲ್ಲಿ ಕೂಡ ನಾವು ಹೋಗಿ ಜನಸಂಪರ್ಕ ಸಭೆ ಮಾಡಿದ್ದೀವಿ. ನಾನು ಒಂದು 7 ತಾಲೂಕಿಗೆ ಹೋಗಿದ್ದೀನಿ ಮತ್ತು ADC ಅವರು ಒಂದು 2 ತಾಲೂಕಿಗೆ ಅವರು ಹೋಗಿದ್ದಾರೆ. ಸುಮಾರು 2,500 ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆ, ಸರ್ವೆ ಡಿಪಾರ್ಟ್ಮೆಂಟು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳದು, ಗ್ರಾಮ ಪಂಚಾಯತ್ದು ಈ ಥರ ಇಶ್ಯೂಸು ಬಂದಿದ್ದಾವೆ. ಈಗಾಗಲೇ ನಾವು ತಹಸೀಲ್ದಾರ್ಗಳಿಗೆ, ಇಒಗಳಿಗೆ ಹೇಳಿದ್ದೀವಿ. ಅಲ್ಲಿ ಏನೇನು ಅರ್ಜಿಗಳು ರಿಸೀವ್ ಆಗಿದೆ ಅದನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕು. ಕನಿಷ್ಠ ಒಂದು 25ರಿಂದ ಒಂದು 30 ಅರ್ಜಿಗಳನ್ನು ಪರಿಹಾರ ಕಂಡುಹಿಡಿದು ಆ ಫಲಾನುಭವಿಗಳು ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ 8ನೇ ತಾರೀಕು ಏನಾಗುತ್ತೆ ಕಾರ್ಯಕ್ರಮ ಅಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಇವತ್ತು ಕೂಡ ಒಂದು ರಿವ್ಯೂ ಮೀಟಿಂಗ್ ನಾವು ಇಟ್ಕೊಂಡಿದ್ದೀವಿ. ಉದಾಹರಣೆಗೆ ಹೇಳಬೇಕಂದ್ರೆ ಕಂದಾಯ ಇಲಾಖೆಯಲ್ಲಿ ಭೌತಿಕತೆ ಆಗಬೇಕು ಅಂತ ಕೆಲವರು ಬಂದಿದ್ದರು, ಕೆಲವರು ಕೋರ್ಟ್ ಆದೇಶದಂತೆ ಖಾತೆ ಆಗಬೇಕು ಅಂತ, ಕೆಲವ್ರದ್ದು ಪೋಡಿ ತತ್ಕಾಲ್ ಪೋಡಿ ಸುಮಾರು ತಿಂಗಳಿಂದ ಆಗಿಲ್ಲ ಅಂತ. ಸೊ ಆ ಥರ ಇಶ್ಯೂಸನ್ನು ನಾವು ಬರೀ ಒಂದು ಹಿಂಬರಾಗ ಕೊಡೋದಲ್ಲ, ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಕೊಡಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಅವತ್ತು ನನಗೆ ಒಂದು ಭರವಸೆ ಇದೆ, ಸುಮಾರು 2,500ದಲ್ಲಿ ಒಂದು ಕನಿಷ್ಠ ಒಂದು 15% ನಾವು ಸಾಲ್ವೇಷನ್ಗೆ ತಂದು ಅದನ್ನು ಸನ್ಮಾನ್ಯ ಸಚಿವರ ಕೈಯಿಂದ ಅವರಿಗೆ ಕೊಡಬೇಕು ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ವ್ಯವಸ್ಥೆ ಹೇಳಬೇಕಾದ್ರೆ ಸೀಟಿಂಗ್ ಕೆಪಾಸಿಟಿ 300 ಇದೆ. ಸೊ ಸಾರ್ವಜನಿಕರು 300 ಜನ ಬ್ಯಾಚಸಲ್ಲಿ ಬಂದು ಇಲ್ಲಿ ಒಳಗಡೆ ನಾವು ಕೂರಿಸ್ತೀವಿ ಮತ್ತು ಒಂದು ಕ್ಯೂ ಅಲ್ಲಿ ಕಳಿಸ್ತೀವಿ ಮತ್ತು ಅವರಿಗೆ ಲಘು ಉಪಹಾರ ಕೂಡ ನಾವು ರೆಡಿ ಮಾಡಿದ್ದೀವಿ. ಅದು ಬೇಸ್ಮೆಂಟಲ್ಲಿ ಇರುತ್ತದೆ ಮತ್ತು ಎಲ್ಲ ಇಲಾಖೆಯಿಂದ ಕೂಡ ಇಲಾಖೆ ಸಂಬಂಧಪಟ್ಟ ಮುಖ್ಯಸ್ಥರು ಇಲ್ಲಿ ಇರ್ತಾರೆ. ಸೊ ಯಾವುದಾದ್ರೂ ತಕ್ಷಣ ಸಾಲ್ವ್ ಮಾಡೋಕ್ಕಾಗುತ್ತಂದರೆ ಮುಖ್ಯಸ್ಥರಿಗೆ ಹೇಳಿ ಸಾಲ್ವ್ ಮಾಡೋ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಇನ್ನು ಸಿದ್ಧತೆಯ ಪರಿಶೀಲನೆ ವೇಳೆ ಡಿಸಿ ಶುಭ ಕಲ್ಯಾಣ್ ಅವರ ಜೊತೆ ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಶುಭಾ ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದು, ಜನಸಂಪರ್ಕ ಸಭೆ ವೇಳೆ ಯಾವುದೇ ಅವಘಡ ಆಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಡಿಸಿ ಸೂಚನೆಯನ್ನ ನೀಡಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.